ಸ್ವಾಗತ. ನಾನು ನಿಮ್ಮ ಸ್ವಾತಿ ಎಣ್ಣಿ. ಹಿಂದೂ ತಾಯಿ ಮಗುವನ್ನು ಉಪಚರಿಸಿದ ಮುಸ್ಲಿಂ ದಂಪತಿ ಬೆಳಗಾವಿ ಪೊಲೀಸರಿಂದ ಅಭಿನಂದನೆ. ಎಲ್ಲಿ ನೋಡಿದರೆ ಧರ್ಮಗಳ ಧಗಲ್. ಒಬ್ಬರಿಗೆ ಕಂಡರೆ ಇನ್ನೊಬ್ಬರಿಗೆ ಆಗದ ಸ್ಥಿತಿ ಇದೆ. ಆದರೆ ಇಲ್ಲಿ ಹಿಂದೂ ಬಾಣಂತಿಯನ್ನ ಮುಸ್ಲಿಂ ಕುಟುಂಬ ಆರೈಕೆ ಮಾಡುವ ಮೂಲಕ ಕೋಮು ಸಾಮರಸ್ಯಕ್ಕೆ ಹೊಸ ಭಾಷೆ ಬರೆದಿದೆ. ಬೆಳಗಾವಿ ಜಿಲ್ಲಾ ಆಸ್ಪತ್ರೆಯಲ್ಲಿ ಹೆರಿಗೆಗೆಂದು ದಾಖಲಾಗಿ ಹೆಣ್ಣು ಮಗುವಿಗೆ ಜನ್ಮ ನೀಡಿದ್ದ ಶಾಂತವ್ವ ಕುಮಾರ್ ನಿಡಸೋಸಿ ತೀವ್ರ ಅನಾರೋಗ್ಯದಿಂದ ಬಳಲುತ್ತಿದ್ದಾಗ ಅವರಿಗೆ ಆರೈಕೆ ಮಾಡಿ ಮುಸ್ಲಿಂ ದಂಪತಿ ಮಾನವೀಯತೆ ಮೆರೆದ ಘಟನೆ ಬೆಳಕಿಗೆ ಬಂದಿದೆ. ಏಪ್ರಿಲ್ 14ರಂದು ದಂಡಾಪುರದ ಶಾಂತವ್ವ ಬೆಳಗಾವಿ ಜಿಲ್ಲಾಸ್ಪತ್ರೆಯಲ್ಲಿ ಮಗುವಿಗೆ ಜನ್ಮ ನೀಡಿದ್ದರು. ಆದರೆ ತೀವ್ರ ಅನಾರೋಗ್ಯಕ್ಕೀಡಾಗಿದ್ದರು. ಇದೇ ವೇಳೆ ಪಕ್ಕದ ಬೆಡ್ನಲ್ಲಿದ್ದ ಶಮಾ ರಿಜ್ವಾನ್ ದೇಸಾಯಿ ಎಂಬುವವರು ಶಾಂತವ್ವ ಹಾಗೂ ನವಜಾತ ಶಿಶುವನ್ನ ಉಪಚರಿಸಿದ್ದರು. ಅಲ್ಲದೆ ಶಮಾ ದಂಪತಿ ಗೋಕಾಕ್ನ ನವಿಗಲ್ಲಿಯ ತಮ್ಮ ನಿವಾಸಕ್ಕೆ ಬಾಣಂತಿ ತಾಯಿ ಶಾಂತವ್ವ ಹಾಗೂ ಮಗುವನ್ನ ಕರೆದುಕೊಂಡು ಹೋಗಿ ಆರೈಕೆ ಮಾಡಿ ಸಂಪೂರ್ಣ ಗುಣಮುಖರಾಗುವವರೆಗೂ ನೋಡಿಕೊಂಡಿದ್ದರು. ಬಾಣಂತಿ ಹಾಗೂ ಮಗುವಿಗೆ ಮಾನವೀಯ ದೃಷ್ಟಿಯಿಂದ ಆರೈಕೆ ಮಾಡಿದ ಮುಸ್ಲಿಂ ದಂಪತಿ ಕಾರ್ಯಕ್ಕೆ ಮೆಚ್ಚುಗೆ ವ್ಯಕ್ತವಾಗಿದೆ. ಇದೀಗ ಬಾಣಂತಿ ಹಾಗೂ ಮಗು ಆರೋಗ್ಯ ಸುಧಾರಿಸಿದ್ದು ಇಬ್ಬರನ್ನು ಅವರ ಮನೆಗೆ ಕಳುಹಿಸಿಕೊಟ್ಟಿದ್ದಾರೆ. ಈ ಸಂದರ್ಭದಲ್ಲಿ ಹಾಜರಿದ್ದ ಮಾರ್ಕೆಟ್ ಪೊಲೀಸ್ ಠಾಣೆ ಪೊಲೀಸ್ ಇನ್ಸ್ಪೆಕ್ಟರ್ ಹಾಗೂ ಸಿಬ್ಬಂದಿ ಮಾನವೀಯ ಮೌಲ್ಯಗಳನ್ನು ಎತ್ತಿ ಹಿಡಿದ ಶಮಾ ಹಾಗೂ ರಿಜ್ವಾನ್ ದಂಪತಿ ಎಲ್ಲರಿಗೂ ಮಾದರಿಯಾಗಿದ್ದಾರೆ ಎಂದು ದಂಪತಿಯನ್ನ ಅಭಿನಂದಿಸಿದ್ದಾರೆ. शमा रिजवान देसाई। एक औरत ऐसा हमारे भान की डिलीवरी सिविल हॉस्पिटल में थी वो, और हमें उनकी एक औरत आके वहाँ डिलीवरी को हुई, उनका कोई नहीं था, इसलिए हम उन्हें डिलीवरी में उनकी हेल्प की और 6 दिन रोके घर को ले जाके उनका 40 दिन पूरा भी देखभाल करके फिर उनका बच्चा उन्हें लौटाने आई थी। मैं आराम होने के बाद उनका बच्चा देने उनका आराम होने के बाद उनका बच्चा लौटाने आई थी। हाँ, उसके माँ को बच्चा दिया मैंने। थोड़ा तकलीफ तो होती, फिर उसके माँ को तो देना ही चाहिए ना बच्चा। क्या करके बुला रहे थे बच्चे को? लड़की थी। हम वो बोल के ऐसा प्यार से बुलाते थे उसको। दंडापुर। हाँ, डिलीवरी को आए थे 20 अप्रैल 20 तारीख को। हाँ, आज पुलिस हार झाले सत्कार केलं, कैसा लग रहा है? अच्छा बोल 20 तारीಕು ಸರ ಶಾಂತವ್ವ ಹೆಣ್ಮಕ್ಳಲ್ಲಿ ಡಿಲೈವ್ ಆಗಿದ್ರಿ. ಅವ್ರು ಪ್ರಜ್ಞೆ ತಪ್ಪಿದ್ರೆ ಹೌದಾ ಪ್ರಜ್ಞೆ ಅವ್ರು ಹಿಂದೆ ನೋಡೋರು ಯಾರು ಇರ್ಬೇಕಿಲ್ಲ. ಅಲ್ಲಿ ಆ ಟೈಮ್ ನಮ್ಮ ಮಗಳಿಗೆ ನಾವು ತಗೊಂಡ್ ಹೋಗಿದೀವಿ. ಅದು ಪಾಪ ಅವರು ಮಗುಗೆ ಸ್ವಲ್ಪ ಇದು ಮಾಡ್ಬೇಕು ಸಹಾಯ ಮಾಡಕ್ಕೆ ಏನಾಗಿರು ಎಲ್ಲಾರು ಒಪ್ಕೊಂಡು ಆದಷ್ಟು ಒಂದು ಎಲ್ಲ ಮಾನವ ಧರ್ಮದಿಂದ ಎಲ್ಲ ಮಕ್ಕಳು ಒಂದೆಂದು ಭಾವನೆಯಿಂದ ಅವರು ಇದು ಮಾಡಿದ್ರು. ಹೌದು, ಅವ್ರು ಏನಾದ್ರು ಸಿದ್ಧಿ ಮಾಡಿದ್ರು. ಅವ್ರಿಗೆ ಹುಷಾರಿದ್ರಿಗಿಲ್ಲ, ಅಲ್ಲಿ ಪಕ್ಕದಲ್ಲಿ ನಮ್ಮ ಮಗಳಿದ್ರ ಕಾರಣ ಅವರು ಅದನ್ನ ನೋಡಿ ಯಾವ್ದು ಎಲ್ಲ ಮಕ್ಕಳ ಒಂದೇ ಕೆಲಸ ಭಾವನೆ. ಅದಕ್ಕೆ ನಂತರ ಒಂದು ಕನಿಷ್ಠ ಒಂದು ತಿಂಗಳ ಒಂದು ತಾಯಿ ಮಕ್ಕಳಿಗೆ ಸಾಕಿರುತ್ತೆ. ಎಲ್ಲರೂ ಮಗುವಲ್ಲಿ ಇರಲಿ ಬೆಳೆಯಲ್ಲಿ ಆರೋಗ್ಯ ಅಲ್ಲಿಂದ ಬಂದು ಒಬ್ರು ಅಡ್ಮಿಟ್ ಆಗಿ ಆಮೇಲೆ ಇವರು ಯಾರಮ್ಮ ಸಾಕಿದವರು ಎಷ್ಟು ದಿನ ಸಾಕಿದ್ರು? ಒಂದು 2 ತಿಂಗಳ ಸಣ್ಣ ಜಾಕ್ ಮಾಡ್ಯಾರ. ಏನ್ ಹೇಳ್ತಾರೆ ಅವ್ರಿಗೆ? ನನಗೂ ನನ್ನ ಮಗು ಬೇಕಲ್ಲ ಜಾಪನ್ ಮಾಡಿದಕ್ಕ ಅವ್ರಿಗೆ ಪುಣ್ಯ ಬರ್ಲಿ ಅಂತ ಮಗು ಅವ್ರಿಗೆ ಹುಟ್ಟಿಲ್ರಿ. ಶಾಂತವ್ವ ಕುಮಾರ್ ನಡ್ಸೋಸಿ. ಶಾಂತ ಅಂತ ಹೇಳಿ ಅಡ್ಮಿಟ್ ಇದ್ದವ್ರಿ. ಅವ್ರ ಪಕ್ಕದಲ್ಲಿ ಇವರು ಅಡ್ಮಿಟ್ ಇದ್ದಾರ್ರಿ. ಅವಾಗ್ರಿ ಶಾಂತಾಗ ಪ್ರಜ್ಞೆ ತಪ್ಪಿತ್ರಿ, ಸಿಜರ್ ಆಗಿತ್ತು. ಪ್ರಜ್ಞೆ ತಪ್ಪನಂದ್ರ 1.5 ತಿಂಗಳದನ್ನ ಕೂಸಿಗೆ ಕೂಸಿನ ಕೈಗೆ ಇವ್ ಹೆಣ್ಮಗಳು ಜಾಪನ್ ಮಾಡ್ಕೊಂಡ ಈಗ ಅವ್ರ ಊರಿಗೆ ಕಳ್ಸಿ ಕೊಡಾಕತ್ತಾವ್ರಿ.
ಒಂದು ಸುಮಾರ 40,000-50,000 ರೂಪಾಯಿ ಖರ್ಚು ಮಾಡಿದಾರಿ. ಖರ್ಚು ಮಾಡೋಕ್ಕಿಂತ ಆಕಿ ವ್ಯವಸ್ಥೆನೂ ಚಂದಾಗಿ ಮಾಡ್ಯಾರ್ರಿ ಕೂಸಿಗೆ ಖುಷಿನ ತಾಯಿಗ್ರಿ. ಹುಡುಗಿ ತಾಯಿಯವರು ಹುಡುಗಿ ತಾಯಿ ಗೋಕಾಕ್ ತಾಲೂಕ್ ದಂದಾಪುರ್ ರೀ. ಅವ್ರು ಸಾಕಿದವ್ರು ಗೋಕಾಕ್ ತಾಲೂಕ್ ಕೊನ್ನೂರ್ರಿ. ಈಗ ಏನಂತಾರಲ್ಲ 1.5 ತಿಂಗಳನ್ನ ಜಾಪಾನ್ ಜೊತೆ ಮಾಡ್ಕೊಂಡ ಈಗ ಅವ್ರ ಊರಿಗೆ ಕಳಿಸ್ಕೊಡತ್ತಾರ ದಂಡಾಪುರಕ್ಕೆ. ಅವ್ರಿಗೆ ಯಾವ್ದೋ ತೊಂದ್ರೆ ಆಗ್ಬಾರ್ದು ಅನ್ನೋ ಕಾರಣಕ್ಕ ಇರಿಟೇಷನ್ ಫ್ರಾನ್ಸ್ಕಿಂದ ಕಳಿಸ್ಕೊಡತ್ತಾರ. ಹಾಸ್ಪಿಟಲ್ದಾಗ ಅವ್ರ ಇದ್ರಿಗಂತ ನಮಗ್ ಗೊತ್ತಾಗಿ ನಾವು ಇದ್ವು, ಅವ್ರದ್ದು ಯಾರು ಇಲ್ಲ ಅಂತ ನಾವು ಜೋಪಾನ ಮಾಡಿದ್ವಿ. ನೀವು ಅಲ್ಲೇ ಇದ್ರಿ? ನಾವ್ ಅಲ್ಲಿ ಏನಾಯ್ತಮ್ಮ ಏನಾಯ್ತು ಅವತ್ತು? ಅಂದ್ರೆ ಯಾರು ಇರ್ಲಿಲ್ಲ ಅವ್ರಿಗೆ? ಅವ್ರದ್ದು ಯಾರು ಇಲ್ರಿ, ಅದಕ್ಕೋಸ್ಕರ ನಾವು ಅವ್ರ ವ್ಯವಸ್ಥೆ ಮಾಡಿದ್ವಿ. ಎಷ್ಟ್ ದಿನ ವ್ಯವಸ್ಥೆ ಮಾಡ್ರಿ? 6 ದಿವಸ ರೀ. ಆಮೇಲೆ ಅಲ್ಲೇ ಹಾಸ್ಪಿಟಲ್ದಾಗ 7 ದಿವಸ ಮಾಡಿ ಇಲ್ಲೇ 40 ದಿವಸ ವ್ಯವಸ್ಥೆ ಮಾಡಿದ್ವಿ ಮನೆಗೆ. ಮನೆಗೆ ಕರ್ಕೊಂಡು ಮನೆಗೆ ಕರ್ಕೊಂಡಿದ್ವಿ. ಈ ಪ್ರಜ್ಞೆ ಬಂದಿದೆ ಅವ್ರಿಗೆ. ಮಗು ಬೇಕಂದ್ರೆ ಮಗು ಬೇಕಂದ್ರಿ, ಅದಕ್ಕೆ ನಾವ್ ಅವ್ರ ಮಗು ಕೊಡಾಕತ್ತೇವೆ ಅಂತ ಮಗು ಬೇಕಂದ್ರೆ ಈಗ ಮತ್ತೆ ವಾಪಸ್ ಅದೇ 40 ದಿನ ನಿಮ್ ಮನೆ ಇಟ್ಕೊಂಡು ಸಾಕಿದ್ದಾರೆ. ಅವ್ರವ್ರ ಅಂತಮ್ಮ ನೀವು ಪರಿಚಯ ಏನೇಳಿ ಪರಿಚಯ ಅವ್ರು ಮಗು ಕೊಡೋದ್ರೆ ಏನಂತ ಸಾಕಿದಿರಿ? ಈಗ ಇಷ್ಟ ದಿನ ಸಾಕಿದ್ರಿ 40 ದಿವಸ ಮಗು ಕರ್ಕೊಂಡು ಈಗ ಹೆಂಗ ಅನಿಸ್ತದೆ? ಸ್ವಲ್ಪ ಕೆಟ್ಟ ಅನಸ್ತೈತ್ರಿ. ಖರೆ ಅವ್ರ ಮಗು ಅವ್ರ ಕೊಡಾಕ್ತೇವಿ, ಖುಷಿಯಿಂದ ಅವ್ರು ತಗೊಳಾಕ್ತಾರಿ, ನಾವು ಕೊಡಾಕ್ತೇವಿ.